ಶುಕ್ರವಾರ 2025 ಹಾಸನ ಜಿಲ್ಲೆಯ ಸಕಲೇಶಪುರದ ಬಿಲಾಲ್ ಮಸೀದಿ ಹತ್ರ ಓರ್ವ ವಯೋವೃದ್ಧೆ ಕುಳಿತಿರ್ತಾರೆ. ಆಗ ಮಲ್ನಾಡ್ ಜಾಕೀರ್ ಅವರು ಸಾಮಾಜಿಕ ಕಾರ್ಯಕರ್ತ ಸೈಯದ್ ಇದ್ರೀಸ್ ಅವರಿಗೆ ಕರೆ ಮಾಡ್ತಾರೆ. ಸೈಯದ್ ಇದ್ರೀಸ್ ತಮ್ಮ ಸ್ನೇಹಿತರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಅವರ ಹೆಸರು, ಸ್ಥಳ ಕೇಳಿದಾಗ ಸಾವಿತ್ರಮ್ಮ, ಊರು ಯಾವುದು? ದೊಡ್ಡಪಂಚವ. ಎಲ್ಲಿ? ಪಾಂಡವಪುರನಾ? ಮಂಡ್ಯನಾ? ಹೊಳೆನರಸೀಪುರದ ಹತ್ರ ದೊಡ್ಡ ಕುಂಚೇವು ಅಂತೇನೋ ಹೇಳ್ತಾರೆ. ಯಾವ್ದನ್ನೂ ಸರಿಯಾಗಿ ಹೇಳೋದಿಲ್ಲ. ಎಲ್ಲಿ ಎಲ್ಲಿ ಏನು ಊರ ಹೆಸರಮ್ಮ? ಊರ ಹೆಸರೇನು? ಹಳೆ ಕುಂಚವ. ಊರ ಹೆಸರೇನು ಕರೆಕ್ಟಾಗಿ? ಊರು ಹಳೆ ಕುಂಚವ. ಹಳೆ ಕುಂಚವ್ವ. ಹಾಸನ್ ಬರುತ್ತಾ? ಹಾಸನಲ್ಲಿ ಬರುತ್ತಾ? ಮಂಡ್ಯನಾ? ಮೈಸೂರ? ಎಲ್ಲಿ ಹೇಳಿ? ಎಲ್ಲಿ ಬರುತ್ತೆ? ಅಕ್ಕಪಕ್ಕದ ಊರು? ಯಾವ ಊರು? ಚಂದ್ರಣ್ಣ. ಫೋನ್ ನಂಬರ್ ಇದೆಯಾ? ಫೋನ್ ನಂबर ಯಾರ್ದಾದ್ರು ಇದೆಯಾ अम्मा? जगीर भाई काम करेंगे, एक वीडियो कर को बुड्ढे का हाथ में इसको दे तो आदर्श होगतीरा ಇವತ್ತು ರಾತ್ರಿ ಎಲ್ಲಿ ಒಂದು दोस्त है इसके मीटिंग देखेंगे नहीं तो सुबह आश्रम अर्जेंट को सांत्वना केंद्र है राजा मां का पुलिस वाले बोले फोन छोड़ो को मुझे बस होता नहीं राजा नहीं मैं जाता हूं छोड़ दो मुंह को पकड़ रहे इनके मुंह बोलते सो इनकी सूरत दिखे तो वायरल ಊರಿನ ಹೆಸರು ನಿಮ್ಮ ಊರಿನ ಹೆಸರು अंधेरा पड़ता उधर इसके मुंह पकड़ रहे हैं क्या कितना पकड़े ಅಕ್ಕಪಕ್ಕ ಯಾವ ಊರು ಇದೆ ಅಮ್ಮ ಅಲ್ಲಿ? ತಾಲೂಕು ಯಾವುದು, ಡಿಸ್ಟ್ರಿಕ್ಟ್ ಯಾವುದು ಗೊತ್ತಾ ನಿಮ್ಮ ಊರಿಂದು? ಮಾತಾಡಂಗಿಲ್ಲ. ಈಗ ಬೆಳಿಗ್ಗೆ ಆಯ್ತು ಅಲ್ಲಿ ಹೋಗೋಣ ಬನ್ನಿ, ಮಲ್ಗಕ್ ಹೋಗೋಣ. ಅಲ್ಲಿ ಇವತ್ತು ಮಲ್ಲಿಗೆ ಅಂತ ಇಲ್ಲಿ ಬಂದ್ರೆ ನಾಯಿ ಎಲ್ಲ ಇರುತ್ತೆ, ನಾಯಿ ಎಲ್ಲ ಇರುತ್ತೆ, ಕಚ್ಚಿಬಿಡುತ್ತೆ. ಮನೇಲಿ ಮಲ್ಗಿ ಬೆಳಿಗ್ಗೆ ಹೋಗೋಣ ಊರಿಗೆ ಬಸ್ಸಿಗೆ ಹೋಗೋಣಂತೆ ಬನ್ನಿ. ಅವ್ರು ಹೇಳ್ತಾರೆ. ಹೇಳಿ ಅಮ್ಮ. ಆ ಕಾರಣ ಸಕಲೇಶಪುರ ಪಟ್ಟಣದ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಮಾಹಿತಿ ಕೊಟ್ಟು ನಂತರ ಸ್ನೇಹಿತರಾದ ಗಿರಿತೇಜ ಅವರು ಹಾಸನದ ಹನುಮಂತಪುರದಲ್ಲಿರುವ ತೇಜೋದಯ ಆಶ್ರಮಕ್ಕೆ ಸಮೀರ್ ಅವರ ಆಂಬ್ಯುಲೆನ್ಸ್ನಲ್ಲಿ ಸ್ನೇಹಿತರೊಟ್ಟಿಗೆ ಕರೆತಂದು ದಾಖಲಾತಿಯನ್ನೂ ಮಾಡಿಸ್ತಾರೆ. ಈ ಸಂದರ್ಭದಲ್ಲಿ ಸುಹೀಲ್, ಇಫ್ರಾನ್, ತಾಸೀನ್, ತಾಬ್ರೀಸ್, ಉಮೇರ್, ಪರ್ವೀಸ್ ಮುಂತಾದವರು ಕೂಡ ಇರ್ತಾರೆ. ಯಾರಿಗಾದ್ರೂ ಈ ನೊಂದ ಹೃದಯ ಪರಿಚಯ ಇದ್ರೆ ದಯವಿಟ್ಟು ಅವರ ಕುಟುಂಬಸ್ಥರಿಗೆ ತೇಜೋದಯ ಆಶ್ರಮಕ್ಕೆ ಭೇಟಿ ಕೊಡೋದಕ್ಕೆ ಹೇಳಿ. ಹೆಚ್ಚಿನ ಮಾಹಿತಿಗಾಗಿ ಗಿರಿತೇಜ 9686679180 ಅವರಿಗೆ ಕರೆ ಮಾಡೋದಕ್ಕೆ ತಿಳಿಸಿ. ಇಲ್ಲ ಮಾತಾಡಲ್ಲ, ಅವ್ರು ಮಾತಾಡೋದು. ನೋಡ್ತಾ ಇರೋದು
ಹೆದರಬೇಡಿ, ನಿಮ್ಮ ವಸ್ತುಗಳನ್ನ ಹಂಗೆ ಇಡ್ತೀವಿ. ಏನಿಲ್ಲ ಸರ್, ವಿಡಿಯೋ ಕಲ್ಲ वीडियो करको सर को भेजना ನೆಕ್ಸ್ಟ್ विडियो ಮಾಡಲ್ಲ ಸರ್ ಇಲ್ಲ ತಗೋ 30 ಸೆಕೆಂಡ್ ತಗೋ ನಮಸ್ಕಾರ ಸಕಲೇಶ್ಪುರ ಅಲ್ಲಿ ಏಕಲ್ಲ ನಮಸ್ಕಾರ ಬಂಧುಗಳೇ ಇವತ್ತು ಮಾತಾಡ್ಬೋದು ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಸೈಯದ್ ಇದ್ರೀಸು ಏನಪ್ಪ ವಿಷಯ ಅಂದ್ರೆ ಇವರು ಸಕಲೇಶ್ಪುರದಲ್ಲಿ ಬಿಲಾಲ್ ಮಸೀದಿ ರೋಡ್ ಅಲ್ಲಿ ಇವರು ಒಬ್ರು ವೃದ್ಧರು ಕೂತಿರ್ತಾರೆ. ಅವಾಗ ನನಗೆ ಕಾಲ್ ಬರುತ್ತೆ. ಕಾಲ್ ಮಾಡಿದ್ದು ನಮ್ಮ ಮಲ್ನಾಡ್ ದಾಕಿರಣ ಕಾಲ್ ಮಾಡಿಬಿಟ್ಟು ವಿಷಯ ತಿಳಿಸ್ತಾರೆ. ಈ ತರ ಒಂದು ವೃದ್ಧ ಅಜ್ಜಿ ಒಂದು ಕೂತಿದೆ, ನೀನ್ ಬಿಡ್ತೀಯಲ್ಲ ಆಶ್ರಮಕ್ಕೆಲ್ಲ, ನೀನ್ ಚೂರು ಸಹಾಯ ಮಾಡುವಂತ. ಅವಾಗ ನಾನು ನನ್ನ ಸ್ನೇಹಿತರಿಗೆ ಫೋನ್ ಮಾಡ್ತೀನಿ. ನಮ್ಮ ತಾಸೀರ್ ಅಣ್ಣ ಇರ್ಬೋದು, ಪರ್ವೇಜ್ ಅವರು ಇರ್ಬೋದು, ಸುಹಿಲ್ ಅಣ್ಣ, ಇರ್ಫಾನು, ಮತ್ತೆ ಉಮೇರು, ತಬ್ರೇಜ್ ಅವರು, ಮತ್ತೆ ದಾನಿಶ್ ಅವ್ರ ಸ್ನೇಹಿತರು ಎಲ್ಲ ನಾವು ಎಲ್ಲ ಸೇರ್ಕೊಂಡು ಫಸ್ಟ್ ಸಕಲೇಶ್ಪುರಕ್ಕೆ ಹೋಗಿ ಅಲ್ಲೊಂದು ವೃದ್ಧಾಶ್ರಮ ಇದೆಯಾ ನೋಡ್ಬಿಟ್ಟು ಅಲ್ಲಿ ಬಿಡ್ತೀನಿ, ಅಲ್ಲಿ ತಗೊಳಾಗಿಲ್ಲ ನಾವು ಅಂತ ಹೇಳ್ತಾರೆ. ಅವಾಗ ನಾವು ಗಿರಿತೇಜ ಆಶ್ರಮ, ನನ್ನ ಸ್ನೇಹಿತರವರು, ನಾನಿದು 20ನೇ ಕೇಸ್ ಇದು ಬಿಡ್ತಿರೋದು. ನಮ್ಮ ತೇಜೋದಯ ಆಶ್ರಮ ಇದೆ, ತೇಜೋದಯ ಆಶ್ರಮಕ್ಕೆ ಹಾಸನ ಹನುಮಂತಪುರ ತೇಜೋದಯ ಆಶ್ರಮಕ್ಕೆ ನಾವು ಈಗ ಬಿಟ್ಟಿದೀವಿ. ಇಲ್ಲಿ ತೇಜೋದಯ ಆಶ್ರಮದಲ್ಲಿ ಇವರಿಗೆ ನೋಡ್ಕೊಳ್ತಾರೆ. ಹಾಗಾಗಿ ನಾವು ಇಲ್ಲಿ ಇವರಿಗೆ ಹ್ಯಾಂಡ್ ಓವರ್ ಮಾಡಿ ನಾವು ಹೋಗ್ತಾ ಇದೀವಿ. ನಾವು ಸರ್ಕಲ್ ಇನ್ಸ್ಪೆಕ್ಟರ್ಗೆ, ಅವರು ನಗರ ಪೊಲೀಸ್ ಠಾಣೆ ಸಕಲೇಶ್ಪುರ, ಅಲ್ಲಿಂದ ನಾವು ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರದ್ದು ಪರ್ಮಿಷನ್ ತಗೊಂಡು ಅಲ್ಲಿಂದ ಇಂಟಿಮೇಷನ್ ತಗೊಂಡು ಇಲ್ಲಿ ಬಂದಿರ್ತೀವಿ. ಅವರಿಗೂ ಸಮೇತ, ಪೊಲೀಸ್ ಸಿಬ್ಬಂದಿಗೂ ಸಮೇತ, ಮತ್ತೆ ನಮ್ಮ ಸ್ನೇಹಿತರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ.